ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಆಶಾ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಯಾವುದೇ ರೀತಿಯಾದಂತಹ ಕಂಟೆಂಟ್ನ ಹಿಡ್ಕೊಂಡು ವಿಡಿಯೋ ಮಾಡ್ತಾ ಇಲ್ಲ ಸ್ನೇಹಿತರೆ. ಸುಮ್ಮನೆ ಹೀಗೆ ಸ್ವಲ್ಪ ನಿಮ್ಮ ಜೊತೆ ಮಾತಾಡೋಣ ಅಂತ ಅನ್ನಿಸ್ತು, ಹಾಗಾಗಿ ವಿಡಿಯೋನ ಮಾಡ್ತಾ ಇದ್ದೀನಿ. ಅದು ಏನಂತ ಹೇಳಿದರೆ, ನನ್ನ ಚಾನಲ್ನಲ್ಲಿ ನಾನು ನಮಗೆ ಸಂಬಂಧಪಟ್ಟಿರೋ ಹಾಗೆ ನನ್ನ ಲೈಫ್ ಸ್ಟೈಲ್ ತೋರಿಸೋದಿರ್ಬೋದು, ಡೈಲಿ ರುಟೀನ್ ತೋರಿಸೋದಿರ್ಬೋದು, ಈ ಥರ ಫ್ಯಾಮಿಲಿಗೆ ಸಂಬಂಧಪಟ್ಟಿರುವಂತಹ ವಿಷಯಗಳನ್ನೇ ಹೆಚ್ಚಾಗಿ ನಾನು ಶೇರ್ ಮಾಡ್ತಾ ಇರ್ತೀನಿ ಅಲ್ವಾ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕೂಡ ಸಂಬಂಧಪಟ್ಟಿರೋ ಹಾಗೆ ಕೆಲವೊಂದು ವಿಚಾರಗಳನ್ನು ಮಾತಾಡಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ವಿಡಿಯೋನ ಮಾಡ್ತಾ ಇದ್ದೀನಿ. ಹಾಗೆ ನಾನು ನನ್ನ ಚಾನಲ್ನಲ್ಲಿ ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ಇದ್ದೀನಿ ಅಂತಲೇ ಹೇಳ್ಬೋದು. ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀನಿ ಕೂಡ. ವಾರದಲ್ಲಿ ಒಂದು 5 ವೀಡಿಯೋಸ್ ಹಾಕಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಯಾಕೆಂತ ಹೇಳಿದರೆ ನನ್ನ ಚಾನಲ್ ತುಂಬಾ ಸ್ಲೋ ಆಗಿ ಗ್ರೋ ಆಗ್ತಾ ಇದೆ. ಅದು ಯಾಕೆ ಅಂತ ಗೊತ್ತಿಲ್ಲ. ಚಾನಲ್ ಸ್ಟಾರ್ಟ್ ಮಾಡಿ 1.5 ವರ್ಷ ಆಗ್ತಾ ಬಂತು, ಇನ್ನೂ ಕೂಡ ಅಷ್ಟೊಂದು ಗ್ರೋ ಆಗಿಲ್ಲ. ಇದರಲ್ಲಿ ನನ್ನ ಮಿಸ್ಟೇಕ್ ಕೂಡ ತುಂಬಾ ಇದೆ ಸ್ನೇಹಿತರೆ. ನನ್ನ ಮಿಸ್ಟೇಕ್ ಕೂಡ ಇದೆ ಅಂತ ಅನ್ನಿಸ್ತಾ ಉಂಟು ನನಗೆ. ಯಾಕಂತ ಹೇಳಿದರೆ ಚಾನಲ್ ಸ್ಟಾರ್ಟ್ ಮಾಡಿ ಒಂದು 3-4 ತಿಂಗಳು ನಾನು ಕಂಟಿನ್ಯೂಸ್ ಆಗಿ ವೀಡಿಯೋಸ್ಗಳನ್ನು ಹಾಕ್ತಾ ಇದ್ದೆ. ನಂತರ 7-8 ತಿಂಗಳು ನಾನು ಯಾವುದೇ ರೀತಿಯಾದಂತಹ ವೀಡಿಯೋಸ್ನ ಹಾಕಿಲ್ಲ. ಯಾಕಂತ ಹೇಳಿದರೆ ನನಗೇನೆ ಬೇಡ ಅಂತ ಅನ್ನಿಸ್ತು. ಈ ಯೂಟ್ಯೂಬ್ ಸಾವಾಸನೇ ಬೇಡಪ್ಪ ಅಂತ ಅನ್ನಿಸಿ ನಾನೇ ಅದರಿಂದ ಸ್ಕಿಪ್ ಆದೆ ಅಂತಲೇ ಹೇಳ್ಬೋದು. ಅದು ಯಾಕೆ ಆ ರೀತಿ ಆಯಿತು ಅಂತ ಹೇಳಿದರೆ, ಸ್ವಲ್ಪ ಸಮಯ ನಾನು ವೀಡಿಯೋಸ್ಗಳನ್ನು ಹಾಕಿ ನಂತರ ಸಡನ್ನಾಗಿ ಯಾಕೆ ಸ್ಟಾಪ್ ಮಾಡಿದೆ ಅಂತ ಹೇಳಿದರೆ, ನನಗೆ ಯೂಟ್ಯೂಬೇ ಬೇಡ ಅಂತ ಆಯಿತು. ಅಂದರೆ ನಾನು ತುಂಬ ಸಮಯದಿಂದ ಯೂಟ್ಯೂಬಲ್ಲಿ ಪರದಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈ ಚಾನಲ್ನಲ್ಲಿ ಕೂಡ ಅಷ್ಟೇ. ಇದಕ್ಕಿಂತ ಹಿಂದೆ ಇನ್ನೊಂದು ಚಾನಲ್ ಮಾಡಿದೆ, ಕುಕ್ಕಿಂಗ್ ಚಾನಲ್. ಅದರ ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ, ಒಂದ್ಸಲ ಚೆಕ್ ಮಾಡಿ ನೀವು ಕೂಡ. ಅಲ್ಲಿ ಕೂಡ ಅಷ್ಟೇ ತುಂಬ ಎಫರ್ಟ್ ಹಾಕಿದ್ದೀನಿ. ಅಲ್ಲಿ ಕೂಡ ಏನೂ ಸಕ್ಸಸ್ ಸಿಕ್ಕಿಲ್ಲ ನನಗೆ. ಅದನ್ನು ಕೂಡ ಅಲ್ಲಿಗೇ ಬಿಟ್ಟೆ. ನಂತರ ಈ ಚಾನಲ್ನ ಸ್ಟಾರ್ಟ್ ಮಾಡಿ ಇಲ್ಲಿ ಕೂಡ ಅಷ್ಟೇ ತುಂಬ ಸ್ಲೋ ಆಗಿ ಇದು ಗ್ರೋ ಆಗ್ತಾ ಇದೆ ಅಂತ ಅಂದಾಗ ಅಲ್ಲಿ ಕೂಡ ಒಂದು ಡಿಮೋಟಿವೇಟ್ ಆಗಿಬಿಟ್ಟು ನಾನು ಆ ಚಾನಲ್ನ ಕೂಡ ಅರ್ಧಕ್ಕೆ ನಿಲ್ಲಿಸಿದ್ದೆ. ನಂತರದ ದಿನಗಳಲ್ಲಿ ಏನಾಯಿತು ಅಂತ ಹೇಳಿದರೆ, ನಾನು ಒಬ್ಬ ಹೌಸ್ ವೈಫ್ ಆಗಿರೋದ್ರಿಂದ ನಾನು ಮನೆಯಲ್ಲೇ ಹೆಚ್ಚಾಗಿ ಇರ್ತೀನಿ. ನನಗೆ ತುಂಬಾ ಬೋರ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಆವಾಗ ನನಗೆ ಅನಿಸಿದ್ದು ಏನಂತ ಹೇಳಿದರೆ, ಇಲ್ಲ ಈ ಚಾನಲ್ನ ಕಂಟಿನ್ಯೂ ಮಾಡೋಣ. ನಾನು ಯಾವುದೇ ರೀತಿಯಾದಂತಹ ಎಕ್ಸ್ಪೆಕ್ಟೇಷನ್ನ ಇಟ್ಕೊಂಡು ಮಾಡೋದು ಬೇಡ. ಅಂದರೆ ನನ್ನ ಚಾನಲ್ಗೆ ಸಕ್ಸಸ್ ಸಿಗಬೇಕು, ದುಡ್ಡು ಬರಬೇಕು, ನಾನು ಇದರಲ್ಲಿ ದುಡಿಬೇಕು ಅನ್ನುವಂತಹ ಎಕ್ಸ್ಪೆಕ್ಟೇಷನ್ನ ಜಾಸ್ತಿ ಇಟ್ಕೊಳ್ಳದೆ ನಾನು ವೀಡಿಯೋನ ಮಾಡೋಣ. ಆವಾಗ ನನಗೆ ಸ್ವಲ್ಪ ಸಮಾಧಾನ ಆದರೂ ಸಿಗುತ್ತೆ ಅಂತ ಅಂದ್ಬಿಟ್ಟು ವಾಪಸ್ ನಾನು ವೀಡಿಯೋನ ಮಾಡೋದಕ್ಕೆ ಶುರು ಮಾಡಿದೆ. ಕುಕ್ಕಿಂಗ್ ಚಾನಲ್ನ ಓಪನ್ ಮಾಡಿ ಅದರಲ್ಲಿ ಸ್ವಲ್ಪ ಪ್ರಯತ್ನ ಪಟ್ಟೆ. ನಂತರ ಈ ಬ್ಯೂಟಿ ಟಿಪ್ಸ್ ಚಾನಲ್ ಸ್ಟಾರ್ಟ್ ಮಾಡಿ ಅದರಲ್ಲಿ ಕೂಡ ಸ್ವಲ್ಪ ಪ್ರಯತ್ನ ಪಟ್ಟೆ. ಇನ್ನು ನಾನು ಲಾಗ್ಸ್ ಮಾಡೋಣ, ಅದರಲ್ಲಿ ಒಂದು ಸ್ವಲ್ಪ ಪ್ರಯತ್ನ ಪಡೋಣ ಅಂತ ಅಂದ್ಬಿಟ್ಟು ಏನು ಮಾಡಿದೆ ಅಂತ ಹೇಳಿದರೆ, ಲಾಗ್ಸ್ಗಳನ್ನು ಹಾಕೋದಕ್ಕೆ ಶುರು ಮಾಡಿದೆ. ನಿಜ ಹೇಳಬೇಕು ಅಂತ ಹೇಳಿದರೆ, ನನಗೆ ಈ ಕುಕ್ಕಿಂಗ್ ಬ್ಯೂಟಿ ಟಿಪ್ಸ್ ಎಲ್ಲ ವಿಡಿಯೋಸ್ ಮಾಡಿ ಹಾಕೋದಕ್ಕಿಂತ ಲಾಗ್ಸ್ ಹಾಕೋದೇ ತುಂಬ ಇಷ್ಟ ಅಂತ ಅನ್ನಿಸ್ತು ನನಗೆ. ಅದೇ ನನಗೆ ಇಷ್ಟ ಅಂತ ಆಯಿತು. ಅಂದರೆ ನಾನು ತುಂಬ ಲಾಗ್ಸ್ಗಳನ್ನೆಲ್ಲ ನೋಡ್ತಾ ಇದ್ದೆ. ನನಗೆ ಇದೇ ಬೆಟರ್ ನನಗೆ. ಅಂದರೆ ಅದರಲ್ಲಿ ಇರುವಂತಹ ಇಂಟ್ರೆಸ್ಟ್ ನನಗೆ ಇದರಲ್ಲಿ ಇರಲಿಲ್ಲ. ಹಾಗಾಗಿ ನಾನೇ ಸೆಲೆಕ್ಟ್ ಮಾಡಿಕೊಂಡೆ ಫೈನಲ್ ಆಗಿ, ಇಲ್ಲ ನಾನು ಲಾಗ್ಸ್ ಚಾನಲ್ಲೇ ಮಾಡೋಣ, ಲಾಗ್ಸೇ ಮಾಡ್ತಾ ಹೋಗೋಣ, ಡೈಲಿ ರುಟೀನ್ ತೋರಿಸೋಣ, ನನ್ನ ಲೈಫ್ ಸ್ಟೈಲ್ ಯಾವ ಥರ ಇರುತ್ತೆ ಅನ್ನೋದನ್ನ ತೋರಿಸೋಣ, ಯಾರಿಗಾದರೂ ಸ್ವಲ್ಪ ಅದು ಹೆಲ್ಪ್ ಆಗ್ಬೋದು ಇದರಿಂದ ಅಂತ ಅಂದ್ಕೊಂಡು ನಾನು ಲಾಗ್ಸ್ ಚಾನಲ್ನ ಓಪನ್ ಮಾಡಿದೆ. ಅಲ್ಲಿ ಕೂಡ ಅಷ್ಟೇ ಸ್ನೇಹಿತರೆ, ಇವಾಗ ಕಂಟಿನ್ಯೂ ಆಗ್ತಾ ಇದೆ, ಅದು ಇಲ್ಲ ಅಂತ ಹೇಳಿಲ್ಲ ನಾನು. ಬಟ್ ಏನಂತ ಹೇಳಿದರೆ ತುಂಬಾ ಸ್ಲೋ ಆಗಿ ಗ್ರೋ ಆಗ್ತಾ ಇದೆ. ಆದರೆ ಈಗ ನನಗೆ ಏನಂತ ಹೇಳಿದರೆ, ನಾನು ತುಂಬ ಕಷ್ಟಪಡ್ತಾ ಇದ್ದೀನಲ್ವಾ, ಈ ರೀತಿ ಕಷ್ಟಪಡಬೇಕಿದ್ರೆ ಸ್ವಲ್ಪ ಆದರೂ ನನಗೆ ಅದರ ಪ್ರತಿಫಲ ಅನ್ನೋದು ಸಿಗಬೇಕಲ್ವಾ ಅಂತ ಅನ್ನೋ ಒಂದು ಆಸೆ ಮನಸ್ಸಲ್ಲಿ ಬಂದಿದೆ. ಅಂದರೆ ಇವಾಗ ನಾನು ಕೂಡ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೀನಿ, ನಾನು ಕೂಡ ದುಡಿಬೇಕು, ಸ್ವಲ್ಪನಾದರೂ ನನ್ನ ಕೈಗೆ ಎಷ್ಟು ಸಾಧ್ಯನೋ ಅಷ್ಟು ದುಡಿಬೇಕು ಅನ್ನೋ ಅಂಥ ಒಂದು ಥಾಟ್ನ ಇಟ್ಕೊಂಡು ನಾನು ಈ ವಿಡಿಯೋಸ್ಗಳನ್ನು ಮಾಡ್ತಾ ಇದ್ದೀನಿ. ನನಗೆ ಬೇಜಾರಾಗೋದು ಏನಂತ ಹೇಳಿದರೆ, ನನ್ನದು ಚಾನಲ್ ಸಕ್ಸಸ್ ಕಾಣತ್ತೋ ಇಲ್ವೋ ಗೊತ್ತಿಲ್ಲ ಸ್ನೇಹಿತರೆ. ನನಗೆ ಯಾಕೆ ಬೇಜಾರಾಯಿತು, ಇವತ್ತಿನ ವಿಡಿಯೋ ನಾನು ಯಾಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ನಿಮ್ಮಲ್ಲಿ ನನಗೆ ಇವಾಗ ಎಷ್ಟು 1,500 ಸಬ್ಸ್ಕ್ರೈಬರ್ ಏನು ಇದ್ದಾರೆ ಅಷ್ಟೇ. 1,500 ಕೂಡ ಕಂಪ್ಲೀಟ್ ಆಗಿಲ್ಲ. ಅದು 1,400 ಚಿಲ್ಲರೆ ಸಬ್ಸ್ಕ್ರೈಬರ್ ಇದ್ದಾರೆ ಅಷ್ಟೇ. ಆದರೆ ವಾಚ್ ಅವರ್ ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ. ಅದು ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ ಸ್ನೇಹಿತರೆ. ಅದು ಕೂಡ ತುಂಬ ಅಂದರೆ ತುಂಬ ಕಷ್ಟ ಇದೆ ಸ್ನೇಹಿತರೆ. ಅಷ್ಟೊಂದು ಈಸಿ ಇಲ್ಲ ಅಂತ ಹೇಳ್ಬೋದು. ಸಬ್ಸ್ಕ್ರೈಬರ್ ಆದರೂ ಬೇಗ ಆಗ್ತಾರೆ, ವಾಚ್ ಟೈಮ್ ಅವರ್ ಕಂಪ್ಲೀಟ್ ಅಂತೂ ಆಗೋದು ತುಂಬ ಕಷ್ಟ. ಅದು ಇರಲಿ, ಅದು ಬೇರೆ ವಿಚಾರ, ಆದಾಗ ಆಗತ್ತೆ. ನನಗೆ ಬೇಜಾರಾಗೋದು ಏನು ಗೊತ್ತಾ, ನೀವು ಇಷ್ಟೊಂದು ಜನ ನನ್ನ ವೀಡಿಯೋಸ್ನ ನೋಡ್ತೀರಿ, ಒಂದು 200, 170, 180 ಈ ಥರ ಬರುತ್ತೆ ನನಗೆ ವ್ಯೂಸ್. ಅದರಲ್ಲಿ ಲೈಕ್ಸ್ ಬರೋದು 6-7 ಈ ಥರ. ಅದು ನನಗೆ ತುಂಬ ಬೇಜಾರಾಗುತ್ತೆ. ಇಷ್ಟೊಂದು ಜನ ವೀಡಿಯೋ ನೋಡ್ತಾರಲ್ವಾ,
ಅಂದರೆ ವಿಡಿಯೋ ನೋಡ್ತಾ ನೋಡ್ತಾ ಅಲ್ಲಿ ಜಸ್ಟ್ ಕೆಳಗಡೆ ಒಂದು ಲೈಕ್ ಬಟನ್ ಇರುತ್ತೆ, ಅದಕ್ಕೆ ಜಸ್ಟ್ ಪ್ರೆಸ್ ಮಾಡಿದರೆ ನನಗೊಂದಿಷ್ಟು ಖುಷಿ ಆಗುತ್ತೆ. ನಾನು ಕೂಡ ತುಂಬ ಖುಷಿಪಟ್ಟು ವೀಡಿಯೋಸ್ಗಳನ್ನು ಮಾಡ್ತೀನಿ. ನಾನು ಅದನ್ನೇ ನೋಡೋದು, ಕಮೆಂಟ್ಸ್ ಯಾರು ಮಾಡಿದ್ದಾರೆ, ಲೈಕ್ಸ್ ಎಷ್ಟು ಬಂದಿದೆ ಅಂತ ನೋಡ್ತೀನಿ. ಬಟ್ ನನಗೆ ಯಾವಾಗಲೂ ನಿರಾಶೆನೇ ಆಗುತ್ತೆ ಸ್ನೇಹಿತರೆ. ಅಂದರೆ ಕಮೆಂಟ್ಸ್ ಕೂಡ ಬರಲ್ಲ ನನಗೆ. ನೀವು ವಿಡಿಯೋ ನೋಡ್ತೀರಲ್ವಾ, ವಿಡಿಯೋ ನೋಡಿಬಿಟ್ಟು ನಿಮ್ಮ ಅನಿಸಿಕೆಗಳನ್ನು ನನಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ನಾನು ನಿಮ್ಮೆಲ್ಲರಲ್ಲಿ ಇದು ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ತಾ ಇದ್ದೀನಿ ಅಂತ ಹೇಳಿದರೆ ಕೂಡ ತಪ್ಪಾಗಲಾರ್ದು. ದಯವಿಟ್ಟು ಏನಾದರೂ ಒಂದು ಕಮೆಂಟ್ಸ್ ಮಾಡಿ. ಅಂದರೆ ಎಲ್ಲ ಯೂಟ್ಯೂಬರ್ಸ್ ಹೇಳ್ತಾರೆ ನನಗೆ ಬ್ಯಾಡ್ ಕಮೆಂಟ್ಸ್ ಬರುತ್ತೆ ಅಂತೇಳಿ. ನನಗೆ ಆ ಟೆನ್ಷನ್ ಇಲ್ಲ. ಯಾಕಂತ ಹೇಳಿದರೆ ನನಗೆ ಗುಡ್ ಕಮೆಂಟ್ಸ್ ಕೂಡ ಇಲ್ಲ, ಬ್ಯಾಡ್ ಕಮೆಂಟ್ಸ್ ಕೂಡ ಇಲ್ಲ. ಇದೊಂದು ಬೇಜಾರಾಗುತ್ತೆ ಮನಸ್ಸಿಗೆ ತುಂಬಾ. ವಿಡಿಯೋ ನೋಡ್ತಾ ಜಸ್ಟ್ ಅಂದರೆ ನಿಮ್ಮ ಅನಿಸಿಕೆಗಳು ಏನೂ ಇಲ್ಲ ಅಂದರೂ ಪರವಾಗಿಲ್ಲ, ನನಗೆ ಜಸ್ಟ್ ಹಾಯ್ ಅಂತ ಒಂದು ಕಮೆಂಟ್ ಮಾಡಿ. ನಾನು ನಿಮ್ಮ ಹೆಸರನ್ನು ನೆಕ್ಸ್ಟ್ ನಾನು ವಿಡಿಯೋ ಮಾಡಬೇಕಿದ್ರೆ, ಲಾಗ್ಸ್ ಮಾಡಬೇಕಿದ್ರೆ ತಗೋತೀನಿ. ಅದರಲ್ಲಿ ಯಾರೆಲ್ಲ ನನಗೆ ಹಾಯ್ ಕಲಿಸಿದ್ದೀರಿ ನೋಡಿ, ಎಲ್ಲರ ಹೆಸರನ್ನು ತೊಗೊಂಡು ನಾನು ನನ್ನ ವೀಡಿಯೋದಲ್ಲಿ ಹೇಳ್ತೀನಿ ಇಂಥವ್ರು ಹಾಯ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ನನಗೂ ಒಂಥರ ಏನಾಗುತ್ತೆ ಅಂತ ಹೇಳಿದರೆ ಇದು ಎನ್ಕರೇಜ್ ಸಿಕ್ಕಾಗುತ್ತೆ. ನನಗೂ ಒಂಥರ ನನ್ನನ್ನು ಮೋಟಿವೇಟ್ ಮಾಡಿದಾಗತ್ತೆ ನೀವು. ಆಗ ನನಗೆ ಕೂಡ ಅನಿಸುತ್ತೆ ಇನ್ನು ಒಳ್ಳೊಳ್ಳೆ ವೀಡಿಯೋಸ್ಗಳನ್ನು ಮಾಡಿ ಹಾಕೋಣ. ಈ ಥರ ಕಮೆಂಟ್ಸ್ ಹಾಕಿದಾರಲ್ಲ, ನಿಮ್ಮ ಕ್ವಶನ್ಗಳಿದ್ದರೆ ಅದನ್ನು ಕೂಡ ನನ್ನಲ್ಲಿ ಕೇಳ್ಬೋದು. ನಾನು ಖಂಡಿತವಾಗ್ಲೂ ನನ್ನ ವೀಡಿಯೋದಲ್ಲಿ ತಿಳಿಸ್ತೀನಿ. ಇಲ್ಲ ಅಂತ ಹೇಳಿದರೆ ಏನು ಅನಿಸಿಕೆಗಳು ನಿಮ್ಮಲ್ಲಿ ಇಲ್ಲ, ನನ್ನ ವಿಡಿಯೋ ನೋಡಿಬಿಟ್ಟು ಯಾವುದೇ ರೀತಿಯಾದಂತಹ ಒಂದು ಕಮೆಂಟ್ಸ್ ನಿಮಗೆ ಇಲ್ಲ, ನಿಮ್ಮ ಮನಸ್ಸಲ್ಲಿ ಬರ್ತಾ ಇಲ್ಲ ಅಂತಂದಾಗ ಜಸ್ಟ್ ಒಂದು ಹಾಯ್ ಅಂತ ಮಾಡಿ ಸಾಕು, ಅಷ್ಟೇ ಸಾಕು ನನಗೆ. ಇದರಿಂದ ನನಗೆ ಕೂಡ ತುಂಬಾ ಖುಷಿ ಆಗುತ್ತೆ, ತುಂಬಾ ಸಂತೋಷದಿಂದ ನಾನು ವಿಡಿಯೋಗಳನ್ನು ನೆಕ್ಸ್ಟ್ ಮಾಡೋದಕ್ಕೆ ನನಗೆ ಕೂಡ ಒಂದು ಮೋಟಿವೇಟ್ ಸಿಕ್ಕಾಗತ್ತೆ. ಹಾಗಾಗಿ ರಿಕ್ವೆಸ್ಟ್ ಮಾಡಿಕೊಂಡು ಕೇಳ್ತಾ ಇದ್ದೀನಿ ಎಲ್ಲರಲ್ಲೂ ಕೂಡ ಒಂದು ಲೈಕ್ ಹಾಗೆ ಒಂದು ಕಮೆಂಟ್ ಇಷ್ಟು ಮಾಡಿ. ನೀವಿಷ್ಟು ಮಾಡಿದರೆ ನನ್ನ ವಾಚ್ ಅವರ್ ಕಂಪ್ಲೀಟೇನು ಆಗಲ್ಲ ಸ್ನೇಹಿತರೆ. ಆದರೆ ನನಗೆ ಏನೊಂಥರ ಖುಷಿ ಕಮೆಂಟ್ಸ್. ನಾನು ಯಾವಾಗಲೂ ಅಷ್ಟೇ ವಿಡಿಯೋ ಹಾಕಿಬಿಟ್ಟು ಕಮೆಂಟ್ಸಿಗೆ ಹೋಗ್ತೀನಿ. ಕಮೆಂಟ್ಸ್ ಯಾರಾದರೂ ಏನಾದರೂ ಹಾಕಿದ್ದಾರೆ ಅಂತ ಕಮೆಂಟ್ಸ್ ಓದ್ತೀನಿ. ಬಟ್ ಅಲ್ಲಿ ಯಾವುದೇ ರೀತಿಯಾದಂತಹ ಕಮೆಂಟ್ಸ್ ಇಲ್ಲ ಅಂತಂದಾಗ ತುಂಬ ಬೇಜಾರಾಗುತ್ತೆ. ಇರಲಿ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋಸ್ ಹೋಗ್ತಾನೆ ಇರ್ತೀನಿ. ಹಾಗೆ ಒಂದ್ಸಲ ಮನಸ್ಸಿಗೆ ಬಂತು ನನಗೆ, ಈ ವಿಚಾರನ ಯಾಕೆ ಒಂದ್ಸಲ ನಾನು ಶೇರ್ ಮಾಡಬಾರ್ದು ನನ್ನ ವ್ಯೂವರ್ಸಲ್ಲಿ. ನೀವು ನನ್ನನ್ನು ಅಂದರೆ 100 ಜನ ನೋಡಲಿ 200 ಜನ ನೋಡಲಿ ತುಂಬ ಪ್ರೀತಿಯಿಂದ ನೋಡ್ತೀರಿ ಅಲ್ವಾ. ನನ್ನ ಮೇಲೆ ಅಷ್ಟೊಂದು ಪ್ರೀತಿ ಇರೋದಕ್ಕೇ ನೀವು ನನ್ನ ಚಾನಲ್ನಲ್ಲಿ ನಾನು ಹಾಕುವಂಥ ವೀಡಿಯೋಸ್ಗಳನ್ನು ನೀವು ನೋಡ್ತೀರಿ. ಅದು ತುಂಬ ಖುಷಿ ನನಗೆ. ಅದು 100 ವ್ಯೂಸ್ ಬಂದರೂ ತೊಂದರೆ ಇಲ್ಲ, 200 ವ್ಯೂಸ್ ಬಂದರೂ ತೊಂದರೆ ಇಲ್ಲ. ತುಂಬ ಖುಷಿ ಆಗುತ್ತೆ ನನಗೆ ಆ ವ್ಯೂಸ್ ಇಷ್ಟು ಬಂತು ಅಂತ ನೋಡಿದಾಗ. ಅಂದರೆ ಚಿಕ್ಕ ಯೂಟ್ಯೂಬರ್ಸ್ಗೆ ಇದೇ ದೊಡ್ಡ ವಿಷಯ ಅಲ್ವಾ. ಹಾಗಾಗಿ ತುಂಬ ಖುಷಿ ಆಗುತ್ತೆ. ಇಷ್ಟೊಂದು ವ್ಯೂವರ್ಸ್ ಇದ್ದಾರಲ್ವ, ಇಷ್ಟು ಜನ ಆದರೂ ನೋಡ್ತಾರಲ್ವ. 1400 ಜನ ಸಬ್ಸ್ಕ್ರೈಬರ್ ಇದ್ದಾರೆ, ಆದರೂ ಇಷ್ಟೊಂದು ಜನ ನನ್ನ ವೀಡಿಯೋಸ್ಗಳನ್ನು ನೋಡ್ತಾರಲ್ವ ಅಂತ ತುಂಬ ಖುಷಿ ಪಡ್ತೀನಿ. ಹಾಗೆ ನಿಮ್ಗೆಲ್ಲರಿಗೂ ಕೂಡ ತುಂಬ 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 ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಸ್ನೇಹಿತರೆ ನಾನು ವಿಡಿಯೋ ನೋಡಿದ್ದಕ್ಕೆ. ಹಾಗೆ ದಯವಿಟ್ಟು ಇನ್ನು ಮುಂದೆ ವೀಡಿಯೋಸ್ಗಳನ್ನು ನೋಡ್ತಿರ್ಬೇಕಾದ್ರೆ ಜಸ್ಟ್ ಒಂದು ಲೈಕ್ ಬಟನ್ ಹಾಗೆ ಒಂದು ಕಮೆಂಟ್ ಮಾಡಿ, ಹಾಯ್ ಅಂತ ಕಮೆಂಟ್ ಮಾಡಿ ಸಾಕು. ಅನಿಸಿಕೆಗಳಿಲ್ಲ ಅಂತ ಹೇಳಿದರೆ ಹಾಯ್ ಅಂತ ಕಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಹಾಗೆ ತುಂಬ ಅಂದರೆ ತುಂಬಾ ಖುಷಿ ಪಡ್ತೀನಿ. ಹಾಗೆ ನಿಮ್ಮ ಒಂದೊಂದು ಲೈಕ್ಸ್ ಒಂದೊಂದು ಕಮೆಂಟ್ಸ್ ನನಗೆ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್. ಯಾಕೆಂತ ಹೇಳಿದರೆ ನಾನು ನನ್ನ ಚಾನಲ್ನ ಕಂಟಿನ್ಯೂ ಮಾಡೋದಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಒಳ್ಳೊಳ್ಳೆ ವೀಡಿಯೋಸ್ ಹಾಕೋದಕ್ಕೆ ಹೆಲ್ಪ್ ಆಗುತ್ತೆ. ಒಳ್ಳೊಳ್ಳೆ ಇನ್ಫಾರ್ಮೇಷನ್ ವೀಡಿಯೋಸ್ಗಳನ್ನು ಹಾಕ್ಬೋದು. ಒಂದು ಹೌಸ್ ವೈಫ್ ಆಗಿ ನಾನು ಯಾವ ರೀತಿಯಾದಂತಹ ಒಂದು ಜೀವನನ ನಡೆಸ್ತೀನಿ, ಯಾವ ರೀತಿಯಾದಂತಹ ಕೆಲವೊಂದು ಪ್ರಾಬ್ಲಮ್ನ ಫೇಸ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಎಲ್ಲ ವೀಡಿಯೋ ಮಾಡೋದಕ್ಕೆ ನನಗೆ ಕೂಡ ತುಂಬ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನಂತ ಹೇಳಿದರೆ, ನಿಮ್ಮ ಒಂದೊಂದು ಲೈಕ್ಸ್ ಕಮೆಂಟ್ಸ್ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನನಗೆ. ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ, ಎಲ್ಲರೂ ಕೂಡ ಲೈಕ್ ಕಮೆಂಟ್ಸು ಮಾಡಿ ಅಷ್ಟೇ. ಅದಕ್ಕೋಸ್ಕರ ನಾನು ತುಂಬಾ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ, ಎಲ್ಲರೂ ಕೂಡ ಪ್ಲೀಸ್ ಲೈಕ್ ಕಮೆಂಟ್ಸ್ ಮಾಡಿ. ಇದರಿಂದ ನಾನು ನನ್ನ ಚಾನಲ್ನಲ್ಲಿ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತೀನಿ, ಇದು ಅಂತೂ ನಿಜ ಅಂತ ಹೇಳ್ಬೋದು. ಇಷ್ಟೇ ಸ್ನೇಹಿತರೆ, ನನಗೆ ನಿಮ್ಮ ಜೊತೆ ಮಾತಾಡೋದಕ್ಕೆ ಇದ್ದಂತಹ ವಿಷಯ ಅಂತ ಹೇಳಿದರೆ ಇಷ್ಟೇ. ಅದೇ ನಾನು ಹೇಳಿದೆ ಅಲ್ವಾ, ಇದು ನಿಮಗೆ ಸಂಬಂಧಪಟ್ಟಿರುವಂತಹ ವಿಚಾರ. ಆ ವಿಚಾರದ ಬಗ್ಗೆ ನಾನಿವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ ಅಲ್ವಾ. ಸೊ ಆ ವಿಚಾರನ ನಿಮಗೆ ಹೇಳಿದ್ದೀನಿ. ಏನು ಮಾಡ್ತಿರೋ ಗೊತ್ತಿಲ್ಲ, ಆದರೆ ಈ ಥರ ಯೂಟ್ಯೂಬರ್ಸ್ ಕೇಳಿಕೊಂಡು ಕಮೆಂಟ್ಸನ್ನು ಬೇಡ್ಕೊಳ್ತಾರೆ ಅಂತ ನನಗೆ ಗೊತ್ತಿಲ್ಲ. ಆದರೆ ನನ್ನ ಮನಸ್ಸಿಗೆ ಬಂದದನ್ನು ಮಾತ್ರ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಓಕೆ ಸ್ನೇಹಿತರೆ, ಹಾಗೆ ಇಷ್ಟೇ, ಇನ್ನೇನೂ ಇಲ್ಲ, ಬೇರೆ ವಿಚಾರ ಇಲ್ಲ. ಇವತ್ತು ಬೇರೆ ಲಾಗ್ನ ನಾನು ಅಪ್ಲೋಡ್ ಮಾಡ್ತೀನಿ ಮಧ್ಯಾಹ್ನ 3 ಗಂಟೆ ಹೊತ್ತಿಗೆ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆಲ್ಲರಿಗೂ ಕೂಡ ಶೇರ್ ಮಾಡಿ, ಹೆಚ್ಚೆಚ್ಚು ಶೇರ್ ಮಾಡಿ ನನ್ನ ವೀಡಿಯೋಸ್ನ.
ಹಾಗೆ ಹೊಸದಾಗಿ ನನ್ನ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಷ್ಟು ತನಕ ಎಲ್ಲರೂ ಆರೋಗ್ಯವಾಗಿರಿ. ಟೇಕ್ ಕೇರ್. ಬಾಯ್ ಬಾಯ್.